ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಜೆ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ಇಲ್ಲಿ ಸೈಡ್ ಕಡೆ ನೋಡ್ತಿರ್ಬೋದು, ಈ ರೀತಿ ಮೊಕ್ಕಲು ಅಂತಂದರೆ ಕಣ್ಣಲ್ಲಿ ಒಂಥರ ಬೆಂಕಿ ಇರುತ್ತೆ ಅಂತಂದರೆ ಒಂಥರ ಸಿಡ್ಲು ಹೊಡೆದಿರೋ ಎಫೆಕ್ಟ್ ಬರುತ್ತಲ್ಲ, ಈ ಒಂದು ಎಫೆಕ್ಟ್ನ ನೀವು ಈಸಿಯಾಗಿ ಕಪ್ ಕಟ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ನೀವು ಆರಾಮಾಗಿ ಸೆಟ್ ಮಾಡ್ಬೋದು. ಇದನ್ನು ಸೆಟ್ ಮಾಡೋಕ್ಕೆ ಹೆಂಗೆ ಸೆಟ್ ಮಾಡೋದು ಮತ್ತು ಕಪ್ ಕಟ್ ಅಪ್ಲಿಕೇಶನ್ನ ತುಂಬ ಜನಕ್ಕೆ ಡೌನ್ಲೋಡ್ ಮಾಡೋದು ಕೂಡ ಗೊತ್ತಿರೋಲ್ಲ. ಆ ಒಂದು ಡೌನ್ಲೋಡ್ ಮಾಡೋದನ್ನ ನಾನು ವೀಡಿಯೋ ಮಾಡಿದ್ದೀನಿ, ರೀಸೆಂಟ್ ವೀಡಿಯೋ ಚೆಕ್ ಮಾಡಿ. ಇಲ್ಲಾಂತಂದರೆ ಇಲ್ಲಿ ಐ ಕಾರ್ಡಲ್ಲಿ ಬರುತ್ತೆ ಮತ್ತು ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ. ಆ ಒಂದು ವೀಡಿಯೋನ ಚೆಕ್ ಮಾಡಿಕೊಂಡು ನೀವು ಕಪ್ ಕಟ್ ಅಪ್ಲಿಕೇಶನ್ನ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದಮೇಲೆ ಅದರಲ್ಲೊಂದು ಎಫೆಕ್ಟ್ ಇದೆ, ಆ ಒಂದು ಎಫೆಕ್ಟ್ನ ನೀವು ಸ್ಕಿಪ್ ಮಾಡಿದ್ರೆ, ಇವಾಗ ಕಪ್ ಕಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ನೀವು ಸ್ಕಿಪ್ ಮಾಡಿದರೆ ಒಂದು ಎಫೆಕ್ಟ್ ಸಿಗೋಲ್ಲ. ಈ ಒಂದು ವೀಡಿಯೋನ ಫುಲ್ ಮಾಡಿದ್ರೆ ಒಂದು ಎಫೆಕ್ಟ್ ಸಿಗುತ್ತೆ. ಒಂದು ಎಫೆಕ್ಟ್ಸಿಂದ ನೀವು ಈ ರೀತಿ ಎಡಿಟ್ ಕೂಡ ಮಾಡ್ಕೋಬೋದು, ತುಂಬ ಈಸಿಯಾಗಿ ಎಡಿಟ್ ಮಾಡ್ಕೋಬೋದು ಕಪ್ ಕಟ್ ಅಪ್ಲಿಕೇಶನಿಂದ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಹೆಂಗೆ ಎಡಿಟ್ ಮಾಡೋದು ಅಂತ ಮೊಬೈಲ್ ಸ್ಕ್ರೀನ್ ಮೇಲೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮೊಂದು ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಇವಾಗಲೇ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೆಂಗೆ ಆ ರೀತಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂತಂದರೆ, ಫಸ್ಟು ಕಪ್ ಕಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡೋದು ಹೆಂಗೆ ಗೊತ್ತಿಲ್ಲ ಅಂತಂದರೆ, ನಾನು ಲೇಟೆಸ್ಟಾಗಿ ಒಂದು ವೀಡಿಯೋ ಹಾಕಿದ್ದೀನಿ, ಆ ವೀಡಿಯೋನ ನೋಡಿ. ಆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಫೈರ್ ಎಫೆಕ್ಟ್ನ ಬರ್ಸ್ಬೇಕು ಅಂತಂದರೆ ಫಸ್ಟು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅದರ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸಿಂಪಲಾಗಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ರಾಪ್ ಅಂತ ಇದೆಯಲ್ಲ, ಈ ಒಂದು ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ವೀಡಿಯೋ ಎಷ್ಟು ಬೇಕೋ ಅಷ್ಟಕ್ಕೆ ಕ್ರಾಪ್ ಮಾಡ್ಕೊಳ್ಳಿ. ಅದು ಸಿಂಪಲಾಗಿ ಈ ರೀತಿ ಎಷ್ಟು ಬೇಕೋ ಅಷ್ಟನ್ನು ಕ್ರಾಪ್ ಮಾಡಿಕೊಂಡೆ. ಕ್ರಾಪ್ ಮಾಡಿಬಿಟ್ಟು ಮಾಮೂಲಿ ಇಲ್ಲಿ ರೈಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ವೀಡಿಯೋ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಇಲ್ಲೇ ಸಿಂಪಲಾಗಿ ಆ್ಯಡ್ ಅಂತ ಆ್ಯಡ್ ಅಂತ ಇದೆಯಲ್ಲ, ಇದನ್ನೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ವೀಡಿಯೋ ಈ ರೀತಿ ಆ್ಯಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೀವು ಫೈರ್ ಎಫೆಕ್ಟ್ನ ಬರ್ಸ್ಬೇಕು ಅಂತಂದರೆ ಇಲ್ಲಿ ಎಫೆಕ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಾಡಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಈ ಒಂದು ಬಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋ ಇಂಟರ್ನೆಟ್ಟು ಕನೆಕ್ಷನ್ ಅಂತೆಲ್ಲ ಬರುತ್ತೆ. ಇವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ, ಸಿಂಪಲಾಗಿ ಪ್ಲೇಸ್ಟೋರ್ಗೆ ಹೋಗ್ಬೇಕಾಗುತ್ತೆ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೀವೇನಂತ ಸರ್ಚ್ ಮಾಡ್ಬೇಕಂತಂದರೆ ಸೂಪರ್ VPN ಅಂತ ಸರ್ಚ್ ಮಾಡಬೇಕು. ಯಾವ VPN ಯೂಸ್ ಆಗುತ್ತೆ. ನಾನು ಇವಾಗ ಸೂಪರ್ VPN ಬೇಕು. ಸೂಪರ್ VPN ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ಸ್ಟಾಲ್ ಮಾಡ್ಕೊಂಡು ಇವಾಗ ನಾನು ಓಪನ್ ಮಾಡ್ಕೊಂಡು ಸೂಪರ್ VPN ಸ್ವಲ್ಪ ಲೋಡ್ ಆಗುತ್ತೆ. ಅದು ಯಾವುದೇ VPN ಇದ್ರೂ ನಡೆಯುತ್ತೆ. ಇವಾಗ ನಾನು ಈ ಒಂದು VPN ಇದು ಆ್ಯಡ್ಸ್ ಎಲ್ಲ ಬಂದಿದೆ. ಇವಾಗ ಆ್ಯಡ್ಸ್ನ ಇಂಟು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು VPN ಕನೆಕ್ಟ್ ಆದರೆ ಸಾಕು. ಇವಾಗ ಕನೆಕ್ಟ್ ಆಗಿದೆ VPN. ಇವಾಗ ನೀವು ಎಲ್ಲನೂ ಕ್ಲಿಯರ್ ಮಾಡ್ಬೋದು. ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟು ಪುನಃ ಕಪ್ ಕಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಇಲ್ಲಿ ರೀಸೆಂಟು ನೀವು ಕ್ರಾಪ್ ಮಾಡಿದ್ರಲ್ಲ, ಅದು ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ನಿಮಗೆ ಬರುತ್ತೆ. ಇವಾಗ ಟ್ರೆಂಡಿಂಗಲ್ಲಿ ಇದಿದೆ ನೋಡಿ, ಫೈರು, ಕಣ್ಣಲ್ಲಿ ಫೈರ್ ಬರುತ್ತೆ. ಇಲ್ಲಾಂತಂದರೆ ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಕೋಬೋದು. ಇಲ್ಲಿ ಸೂಪರ್ ಪವರ್ಸ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡ್ತು ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಶೋ ಆಗುತ್ತೆ. ಕಣ್ಣಲ್ಲಿ ನೋಡಿ ಒಂಥರ ಬೆಂಕಿ ಬರೋ ಥರ, ಸಿಡ್ಲು ಒಂಥರ ಬಡಿಯೋ ರೀತಿ ಬರ್ತಾಯಿದೆ, ನೀವು ನೋಡ್ಕೋಬೋದು. ಇಷ್ಟೆಲ್ಲ ಎಷ್ಟಕ್ಕೆ ಬೇಕು ಅಷ್ಟು ಎಕ್ಸ್ಟೆಂಡ್ ಮಾಡ್ಕೋಬೋದು. ಫುಲ್ ವೀಡಿಯೋಗೂ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು. ವೀಡಿಯೋನ ಈ ರೀತಿ ಎಡಿಟ್ ಮಾಡಿಕೊಂಡು ನೀವು ಮಾಮೂಲಿ ಎಷ್ಟು HP ಬೇಕೋ ಅಷ್ಟನ್ನು ಸೆಟ್ ಮಾಡಿಕೊಂಡು ನೀವೆಲ್ಲ ಇಲ್ಲಿ ಮೇಲ್ಗಡೆ ಒಂದು ಆರೋ ಮಾರ್ಕ್ ಇದೆಯಲ್ಲ, ಈ ಒಂದು ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ವೀಡಿಯೋ ಎಕ್ಸ್ಪೋರ್ಟಿಂಗ್ ಅಂತಂದರೆ ನಿಮ್ಮ ಮಾಮೂಲಿ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ ಒಂದು ವೀಡಿಯೋ. ಆ ಒಂದು ವೀಡಿಯೋ ಗ್ಯಾಲರಿಗೆ ಸೇವ್ ಆದಮೇಲೆ ನೀವು ಆರಾಮಾಗಿ ಗ್ಯಾಲರಿಯಿಂದಲೇ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಯೂಸ್ಫುಲ್ ಆಗಿದ್ರೆ ಕೆಳಗಡೆ ಒಂದು ಕಮೆಂಟ್ ಹಾಕಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.